ಇದು ತುಂಬಾ ಬೇಕಾಗಿರುವಂತ ರೋಬೋಟ್ ಮಗು. ಮತ್ತೆ ಗೊತ್ತಾ, ಇದರಲ್ಲಿ ದೇಶದ್ರೋಹಿಗಳ ಇಂಪಾರ್ಟೆಂಟ್ ಮಾಹಿತಿ ಕೂಡ ಇದೆ. ಮತ್ತೆ ಆ ಜನಗಳು ಈಗ ನನ್ನ ಬೆನ್ನ ಹಿಂದ್ ಬಿದ್ದಿದ್ದಾರೆ. ಇದನ್ನ ಹೇಗಾದ್ರೂ ಮಾಡಿ ಪೊಲೀಸ್ನವ್ರಿಗೆ ತಲುಪಿಸಿ, ಅವರಿಂದ ನಾನೀಗ ಜೀವ ಉಳಿಸ್ಕೋಬೇಕು. ಇದೆಲ್ಲ ಏನ್ ನಡೀತಿದೆ ಅಂತ ನಾವು ಕಂಡು ಹಿಡಿಲೇಬೇಕು. ಆ ರೋಬೋಟ್ ಎಲ್ಲಿ? ರೋಬೋಟ್ ಈಗ ನನ್ನ ಹತ್ರ ಇಲ್ಲ. ನಾನು ಓಡ್ ಬರುವಾಗ ನನ್ನ ಕೈಯಿಂದ ಬಿದ್ದೋಯ್ತು. ಸುಳ್ಳು ಹೇಳಿದ್ರೆ ನಿನ್ ಕತೆ ಮುಗಿಸ್ಬಿಡ್ತೇವೆ. ಆ ರೋಬೋಟ್ ನಲ್ಲಿ ನಮ್ಮ ವಿರುದ್ಧವಾಗಿ ತುಂಬಾ ಸಾಕ್ಷಿಗಳಿವೆ. ಆ ರೋಬೋಟ್ ಸಿಗ್ಲಿಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೇವೆ. ಆ ಅಂಕಲ್ ತುಂಬಾ ತೊಂದರೆಯಲ್ಲಿದ್ದಾರೆ. ಈ ರೋಬೋಟ್ ಅಲ್ಲಿ ತುಂಬಾನೇ ಕಾನ್ಫಿಡೆನ್ಶಿಯಲ್ ಡೀಟೇಲ್ಸ್ ತುಂಬಿದೆ. ಈ ವ್ಯಕ್ತಿನ ಆ ಕಡೆಯಿಂದ ಓಡ್ ಬರ್ತಿದ್ದನ್ನ ನಾನ್ ನೋಡ್ದೆ. ಖಂಡಿತ ರೋಬೋಟ್ ನ ಇವನು ಅಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತಾನೆ. ಏನು? ಆ ರೋಬೋಟ್ ಆ ಹುಡುಗನ ಹತ್ರ ಇದೆ, ಬನ್ನಿ ಹೋಗೋಣ. ಅವರೆಲ್ಲ ನಮ್ ಕಡೆನೆ ಬರ್ತಾ ಇದ್ದಾರೆ. ಎಲ್ರು ಓಡಿ ಇಲ್ಲಿಂದ ಬೇಗ. ಓಡಿ ಓಡಿ, ಏನಾದ್ರೂ ಮಾಡಿ. ಆ ರೋಬೋಟ್ ಅವ್ರ ಕೈಗೆ ಸಿಗದೆ ಇರೋವಾಗ ನೋಡ್ಕೊಳ್ಳಿ. ಪೊಲೀಸ್ ಹತ್ರ ಹೋಗಿ. ಶಿವ, ನಾವ್ ಸಿಗಾಕೊಂಡ್ಬಿಟ್ವಿ. ಈಗ ನಾವ್ ಮುಂದೆನೂ ಹೋಗಕ್ಕಾಗಲ್ಲ. ಅಲ್ಲಿ ಹಿಂದೆ ಗುಂಡಗಳು. ಇವಾಗ ನಾವ್ ಎಲ್ಲಿ ಹೋಗೋದು? ಡೋಂಟ್ ವರಿ ಯುಡಿ, ನಾವಿಲ್ಲಿಂದ ಹೋಗ್ತೀವಿ. ನಿಮ್ಮೆಲ್ರ ಸೈಕಲ್ ಅನ್ನ ನನ್ನ ಸೈಕಲ್ ಹಿಂದೆ ನೀವು ಲೈನ್ ಆಗಿ ನಿಲ್ಸಿ. ಏ ಮಗು, ಓಡೋಗೋದಕ್ಕೆ ಯಾವುದೇ ದಾರಿ ಇಲ್ಲ. ಕೊಡು ಆ ರೋಬೋಟ್ ನನಗೆ ಕೊಟ್ಬಿಡು. ರೇವಾ, ಈಗ ಎಲ್ಲಾ ಸೈಕಲ್ ಜಾಯಿನ್ ಆಗುತ್ತೆ. ಇದನ್ನ ಒಳ್ಳೆ ಲೈನ್ ಅಲ್ಲಿ ಇಡು, ಮತ್ತೆ ನಾನು ಈಗ್ಲೇ ಬರ್ತೀನಿ. ಏ ಮಗು, ಆ ರೋಬೋಟ್ ನಮಗ್ ಕೊಟ್ಬಿಡು, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಮಗು, ನಾನು ಖಾಲಿ ಕೈಯಲ್ಲಿದ್ಯಾ ಅನ್ಕೊಂಡಿದ್ಯಾ? ನೋಡು, ನಾನೀಗ ಲೇಸರ್ ಗನ್ ತರ್ತೀನಿ. ಓಕೆ, ಆಲ್ ರೆಡಿ, ಸ್ಟಡಿ ಅಂಡ್. ಒಂದ್ ನಿಮಿಷ. ರೆಡಿ? ಯಾವ್ದಕ್ ರೆಡಿ? ಆ ಕಡೆ ಹೋಗೋದಿಕ್ಕೆ ಗೊತ್ತಾಗ್ತಿಲ್ವಾ? ಗೋ. ಇವನೇನು ಮಗುನಾ ಅಥವಾ ಸ್ಟಂಟ್ ಮ್ಯಾನಾ? ಈಗ ಕಿರ್ಚೋದನ್ನ ನಿಲ್ಸಿ, ನಾವು ಕೆಳಗಡೆ ಬಂದಾಯ್ತು. ಶಕೀರಾಗೆ ಹೇಳ್ಬೇಕು, ಅವನ್ ಸ್ವಲ್ಪ ಕೋಪ ಮಾಡ್ಕೋತಾನೆ. ಬಾಸ್, ನಿಮ್ಮ ಫೋನು. ಶಕೀರಾ ಮಾತಾಡ್ತಾ ಇದ್ದೀನಿ. ಏನು? ಹೇಗೆ? ಈ ಮಕ್ಕಳು ಎಲ್ಲಿಂದ ಬಂದ್ರು? ಹಿಡ್ಕೊಳ್ಳಿ, ಹುಡುಕಿ. ನನಗದು ಬೇಕೇ ಬೇಕೋ ಗೊತ್ತಾಯ್ತಾ? ಶಕೀರನ್ ತಲೆ ತಿರುಗಿದ್ರೆ ಇಡೀ ಪ್ರಪಂಚನೇ ತಿರುಗ್ ಬಿಡತ್ತೆ, ತಿಳಿತಾ? ಎಸ್ ಬಾಸ್, ನಾವು ಅವ್ರ ಹಿಂದೆನೆ ಹೋಗ್ತಾ ಇದ್ದೀವಿ. ನಾವು ನಿಮ್ಗೆ ಸುದ್ದಿನ ಮುಟ್ಟಿಸ್ತಾ ಇರ್ತೀವಿ. ಸುದ್ದಿ ಅಲ್ಲ, ನನಗೆ ರೋಬೋಟ್ ಬೇಕಾಗಿದೆ. ಲಡ್ಡು ಸಿಂಗ್ ಸರ್, ಕೇಳಿಸ್ಕೊಳ್ಳಿ.
ಹಾ ಹಾ ಓಕೆ 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 ನೀವು ಆ ರೋಬೋಟ್ನ ಜಾಗೃತಿಯಾಗಿ ಇಟ್ಕೊಳ್ಳಿ. ಮತ್ತೆ ನೀವಿರೋ ಕಡೆ ಯಾವ್ದಾದ್ರು ಒಳ್ಳೆ ಜಾಗ ಇದ್ರೆ ಅದನ್ನಲ್ಲೇ ಇಟ್ಬಿಡಿ. ನಾನು ಈಗಲೇ ಬರ್ತೀನಿ. ಓಕೆ ಓಕೆ ಬಾಯ್. ಶಿವ, ಅವರೆಲ್ಲ ಕೆಳಗಡೆನೆ ಬರ್ತಾ ಇದ್ದಾರೆ. ಈಗ ಏನ್ ಮಾಡೋದು? ಲಡ್ಡು ಸಿಂಗ್ ಸರ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತೆ ರಾತ್ರಿ ಕೂಡ ಆಗಲಿದೆ. ನಾವೆಲ್ಲರೂ ಎಲ್ಲಾದ್ರೂ ಬಚ್ಚಿಟ್ಕೋಬೇಕು. ಹಾ ಹಾ ಅಲ್ಲಿ ನಾವೆಲ್ಲರೂ ಆ ಕೇವ್ ಒಳಗಡೆ ಬಚ್ಚಿಟ್ಕೊಳ್ಳೋಣ. ಈ ಗುಹೆ ತುಂಬಾ ಭಯಂಕರವಾಗಿದೆ. ನಂಗೆ ಕಾಡ್ ಪ್ರಾಣಿಗಳ ಶಬ್ದನೂ ಕೇಳಿಸ್ತಿದೆ. ಆಮೇಲೆ ರಾತ್ರಿ ಯಾವ್ದಾದ್ರು ಏಲಿಯನ್ ಬಂದ್ಬಿಟ್ರೆ? ನೀನಂತೂ ಹೆದರ್ ಪುಕ್ಲ. ನಾನ್ ನಿನ್ ಜೊತೆ ಇರೋವಾಗ ಯಾಕ್ ಭಯ? ಒಂದ್ಸಲ ಏನಾಗಿತ್ತಂದ್ರೆ ನಮ್ಮೂರಲ್ಲಿ ಒಂದ್ ಹುಲಿ ಬಂದ್ಬಿಟ್ಟಿತ್ತು. ಎಲ್ಲಾರು ಕಿರ್ಚ್ಕೊಂಡ್ ನೋಡ್ತಿದ್ರು. ನಾನೊಂದ್ ಕೋಲ್ಗೆ ಬೆಂಕಿ ಹಚ್ಚಿ ಆ ಹುಲಿನ ಭಯ ಪಡಿಸಿ ಓಡಿಸ್ಬಿಟ್ಟೆ. ಓಯ್ ಸಾಕ್ ನಿಲ್ಸು. ಯಾವಾಗ ನೋಡಿದ್ರು ಸುಳ್ಳು ಹೇಳ್ತಾನೆ ಇರ್ತೀಯ. ಸ್ವಲ್ಪನೂ ನಾಚಿಕೆನೆ ಆಗಲ್ಲ ನಿನ್ಗೆ. ಆದ್ರೆ ಆದಿ ಹೇಳಿದ್ದು ಸರಿಯಾಗೇ ಇದೆ. ರಾತ್ರಿ ಆಗ್ತಾ ಇದೆ. ನಾವು ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಮತ್ತೆ ಚಳಿಗೆ ಬೆಂಕಿ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಆದಿ, ಯುಡಿ, ನೀವೆಲ್ಲರೂ ಕಟ್ಟಿಗೆಗಳನ್ನ ತಗೊಂಡ್ ಬನ್ನಿ. ನಾನು ಬೆಂಕಿ ಬರ್ಸೋದು ಹೇಗೆ ಅಂತ ನೋಡ್ತಿರ್ತೀನಿ. ಯಾಕೆ? ಏನಾಯ್ತು ಆದಿ? ನೀನು ಹುಲಿನೇ ಓಡಿಸ್ಬಿಡ್ತೀಯಾ? ಈಗೇನಿದ್ರು ಕಟ್ಟಿಗೆ ಅಂತ ತರೋದಷ್ಟೇ. ಈಗ 2 ಕಲ್ಲುಗಳನ್ನ ರಬ್ ಮಾಡಿದ್ರೆ ಚಿಂಗಾರಿ ಬರುತ್ತೆ ಮತ್ತೆ ಅದರಿಂದ ಬೆಂಕಿ ಬರುತ್ತೆ. ಹಲೋ ಎವ್ರಿಬಡಿ. ಇದು ಏಲಿಯನ್ ರೋಬೋಟ್ ಅಲ್ಲ ತಾನೇ? ಇಲ್ಲ ಇಲ್ಲ, ನಾನು ಏಲಿಯನ್ ಅಲ್ಲ. ನನ್ನ ಹೆಸರು ಚಬಿ ಟಬಿ ರೋಬೋಟ್. ಹೆಲೋ ಹೆಲೋ ಚಬಿ. ವಾವ್, ಈ ರೋಬೋಟ್ ಮಾತಾಡುತ್ತೆ. ಹೆಲೋ, ಹೌ ಆರ್ ಯು ಚಬಿ ಟಬಿ? ಇವನು ಶಿವ, ನಾನು ರೇವಾ, ಇವನು ಆದಿ ಮತ್ತೆ ಅವನು ಯುಡಿ. ಹಲೋ ಆದಿ, ಹಲೋ ಯುಡಿ, ಹಲೋ ಶಿವ. ನಿಮ್ಮೆಲ್ರನ್ನು ಬೀಟ್ ಮಾಡಿ ಖುಷಿ ಆಯ್ತು. ಚಬಿ ಟಬಿ, ನೀನ್ ಬೇರೆ ಏನೆಲ್ಲ ಮಾಡ್ಬೋದು? ನಿನ್ನ ಹತ್ರ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ? ಅದ್ರ ಬಗ್ಗೆ ಹೇಳು. ಇಲ್ಲ, ಆಗಲ್ಲ. ಅದು ಒಂದು ಸೀಕ್ರೆಟ್. ನಾನು ಅದ್ರ ಬಗ್ಗೆ ಯಾರಿಗೂ ಹೇಳೋಕ್ಕಾಗಲ್ಲ. ನನಗೆ ಕೂಡ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನನ್ನೊಳಗೆ ಆ ರೀತಿ ಏನೂ ಇಲ್ಲ. ಅದು ಪರವಾಗಿಲ್ಲ ಚಬಿ ಟಬಿ, ನೀನ್ ಏನು ಹೇಳುವಂತ ಅವಶ್ಯಕತೆ ಇಲ್ಲ. ಬನ್ನಿ, ನಾವೆಲ್ಲ ಚಳಿ ಕಾಯಿಸೋಣ. ಆದಿ, ಯುಡಿ, ಈಗ ಚಬಿ ಟಬಿ ಕೂಡ ನಮ್ ಜೊತೆ ಇದೆ. ಈಗ ಯಾವ ಭಯನೂ ಇಲ್ಲ. ನಾನ್ ಬೆಂಕಿನ ಸರಿ ಮಾಡ್ತೀನಿ. ನೀವ್ ಹೋಗಿ ಕಟ್ಗೆಗಳನ್ನ ತಗೊಂಡ್ ಬನ್ನಿ. ಈರಿ, ನಾನೇ ಕಟ್ಗೆಗಳನ್ನ ತಗೊಂಡ್ಬರ್ತೀನಿ. ಇದು ಖಂಡಿತ ಒಂದ್ ಏಲಿಯನ್ ಇರ್ಬೇಕು. ಆದಿ, ಯುಡಿ, ಏನೂ ಆಗಿಲ್ಲ. ಕಣ್ ತೆಗಿರಿ. ಇದ್ ತಗೊಳ್ಳಿ ಕಟ್ಗೆಗಳು. ಚಬಿ ಟಬಿ ನೀನಾ? ಜಯರಾಮ, ಅಲ್ಲಿ ನೋಡು, ಯಾವುದೋ ಒಂದೆರಡು ಮನೆ ಇದ್ದ ಹಾಗಿದೆ. ಮತ್ತೆ ಅಲ್ಲಿ ಜನಗಳು ಇದ್ದಾರೆ. ನಡಿ, ಅವ್ರನ್ನೇ ಹೋಗಿ ಕೇಳೋಣ. ಬಾ. ಸರ್, ಮಕ್ಕಳ ಹಿಂದೆ ಬಿದ್ದಿರೋ ಅದೇ ವ್ಯಕ್ತಿಗಳೇ ಆಗಿದ್ರೆ ಏನ್ ಮಾಡ್ತೀರಾ? ಜಯರಾಮ, ಲಡ್ಡು ಸಿಂಗ್ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳರು, ಕಿಡ್ನಾಪರ್ಸು, ರೌಡಿಗಳಿದ್ರು ನನ್ನ ಬುದ್ಧಿವಂತಿಕೆಯಿಂದ ಅವ್ರನ್ನ ಕಂಡು ಹಿಡಿದ್ಬಿಡ್ತೀನಿ. ಗೊತ್ತಾಯ್ತಾ? ನನ್ನ ಹೆಸರು ಸುಮ್ನೆ ಏನು ಫೇಮಸ್ ಆಗಿಲ್ಲ. ಈಗ ಆ ಜನರ ಹತ್ರ ಹೋಗೋಣ. ನಡಿ ನಡಿ. ಹಲೋ, ನೋಡಿ ಅಣ್ಣವ್ರೆ, ನೀವು ಯಾರಾದ್ರೂ ಚಿಕ್ಕ 4 ಮಕ್ಕಳನ್ನ ಎಲ್ಲಾದ್ರೂ ನೋಡಿದ್ರಾ? ಅವರು ಒಂದು ರೋಬೋಟ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆ ಗೂಂಡಗಳಿಂದ ತಪ್ಪಿಸ್ಕೊಳ್ಳೋಕೆ ಈ ಕಾಡ್ ಒಳಗೆ ಬಂದಿದ್ದಾರೆ. ಹೇಳಿ, ನೋಡಿದ್ರಾ?
ಹಾ ಇನ್ಸ್ಪೆಕ್ಟರ್ ಸರ್, ನಾವು ಆ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ ವ್ಯಾನ್ ಅಲ್ಲಿ ಇಟ್ಟಿದೀವಿ. ಬನ್ನಿ ಬನ್ನಿ. ನೋಡ್ದೆ ಜಯರಾಮ, ನಾನು ಹೇಳಲಿಲ್ವಾ ಇವರು ಒಳ್ಳೆ ಜನರು, ಒಳಗಡೆ ಇದಾರಂತೆ, ನೋಡೋಣ ಬಾ. ನೋಡ್ರಪ್ಪ ತಮ್ಮ, ನಮ್ಮನ್ನ ದನಕ್ಕೆ ಹೊಡೆದಂಗೆ ಯಾಕೆ ಹೀಗೆ ಹೊಡೆದಿದ್ದೀರಾ? ಅದನ್ನಾದ್ರೂ ಹೇಳಿ. ಆ ರೋಬೋಟ್ನ ಹುಡುಕ್ತಾ ಇದ್ದಂತ ವ್ಯಕ್ತಿಗಳು ನಾವೇನೆ. ನಡಿ, ಜೋರಾಗಿ ಅವ್ರಿಗೆ ಕೇಳೋ ಹಾಕಿ ಕೂಗು. ನಿಮ್ಮ ಧ್ವನಿ ಕೇಳಿ ಅವ್ರಿಲ್ಲಿಗೆ ಬರ್ತಾರೆ. ಆಮೇಲೆ ನಾವು ಅವ್ರನ್ನ ಹಿಡ್ಕೊಳ್ತೀವಿ. ಸರ್, ನಿಮ್ಮ ದೃಷ್ಟಿನ ಇನ್ನೊಂದು ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಚಶ್ಮಾ ಹಾಕೊಂಡ್ರೆ ಚೆನ್ನಾಗಿರುತ್ತೇನೋ ಅನ್ಸುತ್ತೆ. ಏನಂತೀರಾ ಸಾ? ಜಯರಾಮ, ಕನ್ನಡಕ ಮತ್ತು ಲೆನ್ಸ್ ಆಮೇಲೆ. ಈಗ ಓಡು ಓಡು ಓಡು. ಜಯರಾಮ, ಸರ್. ಮಕ್ಕಳು ಸಿಕ್ಬಿಟ್ರು. ಬಾ ಬಾ, ನಡಿ. ಇದೇನಿದು? ಐ! ಆ! ಆ! ಅಯ್ಯೋ! ಅಯ್ಯೋ, ಕಾಪಾಡಿ! ಶಿವ ಶಿವ, ಎದ್ದೇಳು ಶಿವ, ಎದ್ದೇಳು. ಅಯ್ಯೋ, ನನ್ನನ್ನು ಹಿಡ್ಕೊಂಡು ಈ ಟೈಮಲ್ಲಿ ನನಗೆ ಈ ರೀತಿ ಯಾಕೆ ಹೊಡಿತಾ ಇದೆ? ಅಯ್ಯೋ ಅಯ್ಯೋ, ಹೇಳಿ ಆದ್ರೂ ಹೊಡಿ. ಎಲ್ರಿಗೂ ನನ್ ಮೇಲಿನ ಈ ರೀತಿ ಯಾಕೆ ದ್ವೇಷ? ಚಬಿ ಟಬಿ, ಸ್ಟಾಪ್. ಇವರು ನಮ್ಮ ಗೆಳೆಯರು ಗೆಳೆಯರು ಗೆಳೆಯರು. ಓಕೆ ಲಡ್ಡು ಸಿಂಗ್ ಸರ್, ಇದೇನೆ ಆ ರೋಬೋಟ್. ಇನ್ಮೇಲಿಂದ ಇದು ನಿಮ್ಮ ಜವಾಬ್ದಾರಿ. ಇದನ್ನ ನಿಮ್ಮ ಹತ್ರ ಸುರಕ್ಷಿತವಾಗಿಟ್ಕೊಳ್ಳಿ, ಸರಿನಾ? ಶಿವ, ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಈ ರೋಬೋಟ್ನ ಸುರಕ್ಷತೆನ ನಾನು ನನ್ನ ಜೀವ ಪಣಕ್ಕಿಟ್ಟು ನೋಡ್ಕೋತೀನಿ. ಓಕೆ. ಶಕೀರಾ, ಮಕ್ಕಳು ಸಿಕ್ಕಿದ್ರು. ವೆರಿ ಗುಡ್, ವೆರಿ ವೆರಿ ಗುಡ್. ನನ್ನ ತಲೆ ಏನಾದ್ರೂ ತಿರುಗಿದ್ದಿದ್ರೆ ಇಡೀ ಪ್ರಪಂಚನೇ ತಿರುಗಿ ಹೋಗತ್ತೆ. ನಾವಿಲ್ಲಿಂದ ಹಾರ್ಕೊಂಡೇ ಹೋಗ್ಬೇಕು. ಸರಿ, ಸೈಕಲ್ ಅಟ್ಯಾಚ್ ಆಗ್ಲಿ. ಇಲ್ಲ, ಸುಮ್ನೆ ಲ್ಯಾಂಡ್ ಮಾಡ್ಬಿಡಿ. ಇಲ್ಲ ಅಂದ್ರೆ ನನ್ನ ತಲೆ ತಿರುಗಿದ್ರೆ ಇಡೀ ಪ್ರಪಂಚನೇ ತಿರುಗೋ ಹಾಗೆ ಮಾಡ್ಬಿಡ್ತೀನಿ. ಓ ಇಲ್ಲ, ನಾನು ಎಲ್ರ ಜೀವನದ ಜೊತೆ ಆಟ ಆಡೋದಕ್ಕೆ ಆಗೋದಿಲ್ಲ. ಆ ರೋಬೋಟ್ನ ನನ್ನ ಕೈಲಿ ಕೊಟ್ಬಿಡು ಮಗು. ಹೋಗಿ ಕಿತ್ಕೊಳ್ಳಿ ಆ ಮಗು ಹತ್ರ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ಳಿ ಆ ಮಗುನ.
ಅಯ್ಯೋ ನಾನ್ ನಿಮ್ ಕಡೆಯವನು. ಶಕೀರನ್ ತಲೆ ಏನಾದ್ರೂ ತಿರ್ಗದ್ರೆ ಇಡೀ ಪ್ರಪಂಚನೇ ತಿರ್ಗೋ ಹಾಗೆ ಮಾಡ್ಬಿಡ್ತಾನೆ. ನೋಡಿ ಇವಾಗ ಇವನೇ ತಿರುಗ್ಬಿಟ್ಟ. ನಿಮ್ಮೆಲ್ರು ಈಗ ಜೈಲಿಗೆ ಹಾಕ್ತೀನಿ. ನಾನು ಆಮೇಲೆ ಬಂದು ನೋಡ್ತೀನಿ ಈ ರೋಬೋಟ್ ನಲ್ಲಿ ಏನೇನ್ ರಹಸ್ಯ ಇದೆ ಅಂತ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಯೋ ವೆಲ್ಕಮ್ ಲಡ್ಡು ಸಿಂಗ್ ಸರ್. ಲಡ್ಡು ಸಿಂಗ್ ಸರ್, ಇದ್ ತಗೊಳ್ಳಿ. ಇಲ್ಲಿದೆ ನಿಮ್ಮ ಗೆಳೆಯ ಚಬಿ ಟಬಿ ರೋಬೋಟ್. ಶಿವ, ನೀನೇ ಇದನ್ನ ಹಿಡ್ಕೊಂಡು ನಡಿ. ಈ ರೋಬೋಟ್ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾವಾಗ ಹೊಡೆಯುತ್ತೆ ಅಂತಲೇ ನನಗೆ ಗೊತ್ತಿಲ್ಲ.